ಎಲ್ಲರಿಗೂ ನಮಸ್ಕಾರ. ಜೀವನದಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಕರು ಮಾಡುವ 7 ತಪ್ಪುಗಳನ್ನು ಹೇಳ್ತೀನಿ, ಕೇಳಿ. ಯುವಕರೇ, ನೀವು ತಪ್ಪು ಮಾಡಿದರೆ ನಿಮ್ಮ ಜೀವನ ಹಾಳಾಗೋದು ಮಾತ್ರವಲ್ಲ, ನಿನ್ನ ಕುಟುಂಬ, ನಿನ್ನ ಸಮಾಜ, ನಿನ್ನ ದೇಶವೂ ಕೂಡ ಹಿಂದುಳಿಯುತ್ತದೆ. ಜೀವನ ಒಂದು ಬಾರಿ ಮಾತ್ರ ಸಿಗುತ್ತದೆ. ನಿನ್ನ ಕನಸನ್ನ ನನಸು ಮಾಡಿಕೊ. ನಾವು ಈ ಭೂಮಿ ಮೇಲೆ ಹುಟ್ಟಿರೋದು ಸಾಮಾನ್ಯನಾಗಲು ಅಲ್ಲ, ಸಾಧನೆ ಮಾಡಲು. ಆದ್ದರಿಂದ ನಾವು ಜೀವನದಲ್ಲಿ ಈ 7 ತಪ್ಪುಗಳನ್ನು ಮಾಡಬಾರದು. ಮೊಟ್ಟ ಮೊದಲನೇ ತಪ್ಪು, ಜೀವನದಲ್ಲಿ ಏನು ಆಗಬೇಕೆಂದು ಒಂದು ಸ್ಪಷ್ಟವಾದ ಗುರಿ ಇಲ್ಲದೆ ಇರೋದೇ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು 7 ಕೋಟಿ ಜನರಲ್ಲಿ 2 ಕೋಟಿ ಜನ ಯುವಕರೇ ಇದ್ದೇವೆ. ಇದರಲ್ಲಿ 99% ಜನಕ್ಕೆ ಗುರಿನೇ ಇಲ್ಲ. ನೀವು ಅಬ್ಸರ್ವ್ ಮಾಡಿ ನೋಡಿ, ಎಲ್ಲರೂ ಖಾಲಿ ಇದ್ದಾರೆ, ರೀಲ್ಸ್ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಯುವಕರೇ, ಇದು ನಿಮ್ಮ ಜೀವನ ಅಲ್ಲ, ನೀವು ಈ ದೇಶದ ಶಕ್ತಿ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಗುರಿ ಇಲ್ಲದ ಜೀವನ ದಿಕ್ಕಿಲ್ಲದ ಹಡಗು ಅಂತ. ನಿಮ್ಗೆ ಒಂದು ಸತ್ಯ ಹೇಳ್ತೀನಿ, ಕೇಳಿ. ಈ ಭೂಮಿ ಮೇಲೆ ಇರೋ ಎಲ್ಲರಿಗೂ ಪ್ರತಿದಿನ 24 ಗಂಟೆ ಸಮಯ ಸಿಗುತ್ತದೆ. ಉದಾಹರಣೆಗೆ ವಿರಾಟ್ ಕೊಹ್ಲಿಗಾಗ್ಲಿ, ಯಶ್ಗಾಗ್ಲಿ ಅಥವಾ ಅಂಬಾನಿ ಅವರಿಗಾಗ್ಲಿ 24 ಗಂಟೆ, ನಮಗೂ 24 ಗಂಟೆ. ಆದ್ರೆ ಇವರಿಗೆ 5 ನಿಮಿಷ ಟೈಮ್ ಇಲ್ಲ, ನಮಗೆ ಮಾತ್ರ ಸಿಕ್ಕಾಪಟ್ಟೆ ಟೈಮ್ ಇದೆ. ಕಾರಣ ಏನು ಗೊತ್ತಾ? ಅವರಿಗೆ ಒಂದು ಕನಸಿತ್ತು, ಆ ಕನಸನ್ನು ಗುರಿ ಮಾಡಿಕೊಂಡು ಸಾಧಿಸಿ ಕನಸನ್ನ ನನಸು ಮಾಡಿಕೊಂಡಿದ್ದಾರೆ. ಭೂಮಿ ಮೇಲೆ ಹುಟ್ಟಿರೋ ನಮ್ಗೆಲ್ಲರಿಗೂ ನಮ್ಮದೇ ಆದ ಕನಸಿದೆ. ಆದ್ರೆ ನಾವು ಆ ಕನಸು ನನಸಾಗಲ್ಲ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೇವೆ. ನಾನು ನಿಮಗೆ ಒಬ್ಬರ ಪರಿಚಯ ಮಾಡುತ್ತೇನೆ. ಅವ್ರು ಬೇರೆ ಯಾರು ಅಲ್ಲ, ದಕ್ಷಿಣ ಆಫ್ರಿಕಾದ ರಾಷ್ಟ್ರಪತಿ ನೆಲ್ಸನ್ ಮಂಡೇಲಾ. ಅವರು ಬಡ ಕುಟುಂಬದಲ್ಲಿ ಜನಿಸಿದ್ರು, 27 ವರ್ಷ ಜೈಲುವಾಸ ಅನುಭವಿಸಿದ್ರು. ಅಂತ ಒಬ್ಬ ಮನುಷ್ಯ ಆ ದೇಶದ ರಾಷ್ಟ್ರಪತಿ ಆಗುತ್ತಾರೆ. ಇವರು ಒಂದು ಮಾತು ಹೇಳ್ತಾರೆ, ನಿಮ್ಮ ಕನಸು ಏನಿದೆ ಅದನ್ನೇ ಗುರಿ ಮಾಡಿಕೊಂಡು ಸಾಧಿಸಿ ಅಂತ. ಇನ್ನೊಂದು ಮಾತು ಹೇಳ್ತಾರೆ ಇವರು, ಇಟ್ ಆಲ್ವೇಸ್ ಸೀಮ್ಸ್ ಇಂಪಾಸಿಬಲ್ ಅಂಟಿಲ್ ಇಟ್ಸ್ ಡನ್ ಅಂತ. ಅಂದ್ರೆ ಯಾವುದೇ ಗುರಿ ಇರಲಿ, ಸಾಧಿಸುವವರೆಗೂ ಅಸಾಧ್ಯ ಅಂತ ಕಾಣಿಸುತ್ತೆ, ಸಾಧಿಸಿದ ಮೇಲೆ ಇಷ್ಟೇ ಅನ್ಸುತ್ತೆ. ಗುರಿ ಇಟ್ಕೊಳ್ಳೋದ್ರಿಂದ ಸೈಂಟಿಫಿಕ್ ಆಗಿ ಏನ್ ಲಾಭ ಆಗುತ್ತೆ ಅಂತ ಹೇಳ್ತೀನಿ, ಕೇಳಿ. ನಾವು ರಾಕೆಟ್ಗೆ ಮೊದಲು ಗುರಿ ಫಿಕ್ಸ್ ಮಾಡುತ್ತೇವೆ. ನಂತರ ಆ ಗುರಿಯನ್ನು ತಲುಪಲು ರಾಕೆಟ್ ನಲ್ಲಿ ಸೆನ್ಸಾರ್ ಮತ್ತು ಕಂಪ್ಯೂಟರ್ ಅಳವಡಿಸುತ್ತೇವೆ. ಅವು ರಾಕೆಟ್ ಅನ್ನ ಗುರಿಯತ್ತ ಮುಟ್ಟಿಸುತ್ತವೆ. ನಮ್ಮ ಮನುಷ್ಯನ ಮೆದುಳು ಸಹ ಹೀಗೆ ಕೆಲಸ ಮಾಡುತ್ತೆ. ನಾವು ಒಂದು ಗುರಿಯನ್ನು ಇಟ್ಕೊಂಡ್ರೆ ನಮ್ಮ ಮೆದುಳಿನಲ್ಲಿ ರ್ಯಾಟಿಕ್ಯುಲರ್ ಆಕ್ಟಿವೇಶನ್ ಸಿಸ್ಟಮ್, ರಾಸ್ ಅಂತ ಒಂದು ವಿಶೇಷ ಭಾಗ ಇರುತ್ತೆ. ಅದು ಏನ್ ಮಾಡುತ್ತೆ ಅಂದ್ರೆ, ಇಫ್ ಯು ಹ್ಯಾವ್ ಎ ಕ್ಲಿಯರ್ ಏಮ್, ಯುವರ್ ರಾಸ್ ಆಟೋಮೆಟಿಕಲಿ ಸ್ಟಾರ್ಟ್ಸ್ ಫೋಕಸಿಂಗ್ ಆನ್ ಥಿಂಗ್ಸ್ ರಿಲೇಟೆಡ್ ಟು ದಟ್ ಏಮ್. ಅಂದ್ರೆ ನಾವು ಒಂದು ಸ್ಪಷ್ಟ ಗುರಿ ಇಟ್ಕೊಂಡ್ರೆ ರಾಸ್ ಅನ್ನೋ ಮೆದುಳಿನ ಭಾಗ ಆಟೋಮೆಟಿಕಲಿ ಆ ಗುರಿಗೆ ಸಂಬಂಧಿಸಿದ ವಿಷಯಗಳತ್ತ ಗಮನ ಹರಿಸುತ್ತದೆ. ಇಟ್ ಆಕ್ಟ್ಸ್ ಲೈಕ್ ಎ ಫಿಲ್ಟರ್ ಬಿಟ್ವೀನ್ ಯುವರ್ ಕಾನ್ಸಿಯಸ್ ಮೈಂಡ್ ಅಂಡ್ ಸಬ್ ಕಾನ್ಸಿಯಸ್ ಮೈಂಡ್. ಹಾಗೆ ಇಟ್ ಡಿಸೈಡ್ಸ್ ವಾಟ್ ಇನ್ಫಾರ್ಮೇಶನ್ ಈಸ್ ಇಂಪಾರ್ಟೆಂಟ್ ಫಾರ್ ಯು ಅಂಡ್ ವಾಟ್ ಕ್ಯಾನ್ ಬಿ ಇಗ್ನೋರ್ಡ್. ಉದಾಹರಣೆಗೆ, ನೀವು ಡಾಕ್ಟರ್ ಆಗಬೇಕು ಅಂತ ಗುರಿ ಇಟ್ಕೊಂಡ್ರೆ ಅದು ಡಾಕ್ಟರ್ ಆಗಲು ಏನ್ ಬೇಕು ಅಂತ ದಾರಿ ಹುಡುಕುತ್ತೆ. ಇನ್ನೊಂದು ಉದಾಹರಣೆ, ನೀವೊಂದು ಸೈಟ್ ಖರೀದಿ ಮಾಡಬೇಕು, ಇಲ್ಲವೇ ಮನೆ ಕಟ್ಟಿಸಬೇಕು ಅಂತ ಗುರಿ ಇಟ್ಕೊಂಡ್ರೆ ರಾಸ್ ಅನ್ನೋ ಮೆದುಳಿನ ಭಾಗ ಅದಕ್ಕೆ ಸಂಬಂಧಿಸಿದ ವಿಷಯಗಳತ್ತ ಗಮನ ಹರಿಸುತ್ತೆ. ಆದ್ದರಿಂದ ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳುತ್ತಾರೆ, ಸೆಟ್ ಯುವರ್ ಏಮ್ ಹೈ ಅಂಡ್ ಡೋಂಟ್ ಸ್ಟಾಪ್ ಟಿಲ್ ಯು ರೀಚ್ ದೇರ್ ಅಂತ. ಆದ್ದರಿಂದ ಸ್ನೇಹಿತರೆ, ದೊಡ್ಡ ಗುರಿಯನ್ನು ಇಟ್ಕೊಳ್ಳಿ ಎಂದು ಹೇಳುತ್ತಾ, ಯಾರು ಗುರಿಯನ್ನು ಇಟ್ಟುಕೊಂಡಿಲ್ಲೋ ಆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ತರ ವಿಡಿಯೋಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆ 6 ತಪ್ಪುಗಳ ಬಗ್ಗೆ ಚರ್ಚಿಸೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ.